ಸರ್ಕಾರದ ಹಣವನ್ನು ಕಳಪೆ ಕಾಮಗಾರಿ ಮಾಡಿ ಲೋಕೋಪಯೋಗಿ ಎಇಇ ಸಾಮುವೇಲಪ್ಪ, ಜೆಇ ಮಕ್ಸೂದ್ ಹಾಗೂ ಗುತ್ತಿಗೆದಾರ ಮೋಹನ ಯಾವ ರೀತಿ ಲೂಟಿ ಮಾಡಿದ್ದಾರೆಂದು ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಕಿತ್ತು ಬರುತ್ತಿರುವುದೇ ಸಾಕ್ಷಿಯಾಗಿದೆ. ರೈತ ಸಂಘದ ಮುಖಂಡ ಹೊಳೆಯಪ್ಪ ಊಟಕನೂರ ತಂಡದ ನಿಯೋಗ ಭೇಟಿಯಿಂದ ಕರಡಿಗುಡ್ಡ ಗ್ರಾಮಕ್ಕೆ ಸಿಸಿ ರಸ್ತೆ ನಿರ್ಮಿಸಲು ಕಲ್ಯಾಣ ಕರ್ನಾಟಕ ಅನುದಾನದ 2023-24ನೇ ಸಾಲಿನ 50 ಲಕ್ಷ ಅನುದಾನವನ್ನ ಎಇಇ ಸಾಮುವೇಲಪ್ಪ, ಜೆಇ ಮಕ್ಸೂದ್ ಗುತ್ತಿಗೆದಾರ ಮೋಹನ ಲೂಟಿ ಮಾಡಿರುವುದು ಬಯಲಾಗಿದೆ. ಸರ್ಕಾರದ ಹಣ ಈ ರೀತಿಯಲ್ಲಿ ಪೋಲಾಗುತ್ತಿದೆ ಅಂದ್ರೆ ಮಾನ್ವಿಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವಾದ್ದರಿಂದ ಲೋಕೋಪಯೋಗಿ ಇಲಾಖೆಯ ಎಇಇ ಸಾಮುವೇಲಪ್ಪ, ಜೆಇ ಮಕ್ಸೂದ್ ಅವರ ವಿರುದ್ಧ ರಾಯಚೂರು ಜಿಲ್ಲಾಧಿಕಾರಿ ಕ್ರಮ ಜರುಗಿಸಬೇಕು, ಇಲ್ಲವಾದ್ರೆ ಹೋರಾಟ ಮಾಡಲಾಗುತ್ತದೆ ಎಂದು ಹೊಳೆಯಪ್ಪ ಊಟಕನೂರು ಎಚ್ಚರಿಸಿದ್ದಾರೆ. ನಾವು ಅದನ್ನ ಸುಮ್ಮನೆ ಪರಿಶೀಲನೆ ಮಾಡಕ್ಕೆ ಬಂದಾಗ ಇದು ಗಟ್ಟಿ ಮಣ್ಣನ್ನಾದ್ರೂ ತೋಡಕ್ಕೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಇರೋಂಥ ಇದು ನೋಡಿದರೆ ಕೈಯಿಂದನೇ ಕಿತ್ಬೋದು. ಆ ಒಂದು ಕಾಮಗಾರಿ ಮಾಡಿದ್ದಾರೆ. ಇವ್ರಿಗೆ ಏನು ಹೇಳ್ಬೇಕು ಅಂತಂತಂದು ಎಷ್ಟು ಸಲ ಹೇಳಿದ್ರು ಇವರಿಗೆ ನಾಚಿಕೆ ಆಗೋಂಥ ಕೆಲಸನೇ ಇದು ನಾವು 3ನೇ ಸಲ ನಮ್ಮ ರೈತ ಸಂಘ ಎಚ್ಚರಿಕೆ ಕೊಡ್ತಾ ಇದ್ರು ಅಧಿಕಾರಿಗಳೆಲ್ಲ ಮಲ್ಕೊಂಡಿರೋ ಥರ ಕಾಣ್ತಾ ಇದ್ದಾರೆ. ಯಾರು ಸರ್ ಇದಕ್ಕೆಲ್ಲ ಕಾರಣ? ಯಾರು? ಯಾವ ಯೋಜನೆ ಸರ್? ಇದಕ್ಕೆಲ್ಲ ನೇರ ಹೊಣೆಗಾರರು ಸಾಮವೇಲಪ್ಪನವರು ಸರ್. ಅಲ್ಲ ಸರ್, ಈ ರೀತಿಯಾಗಿ ಈಗ KKRD ಯೋಜನೆ ಅನುದಾನ ಸಿಸಿ ರಸ್ತೆ ಗುಣಮಟ್ಟದಲ್ಲಿ ಮಾಡಿಲ್ಲ ಅಂದಮೇಲೆ ಗುತ್ತಿಗೆದಾರರು ಏನು ಶಾಮೀಲಾಗಿದ್ದಾರೆ ಸರ್? ಎಲ್ಲ ಲೋಕೋಪಯೋಗಿ ಜೈ ಮತ್ತು ಏನು ಗುತ್ತಿಗೆದಾರರು ಮತ್ತು ಸಾಮವೇಲಪ್ಪನವರು ಸೇರಿಕೊಂಡು ಶಾಮೀಲಾಗಿ ಈ ಥರ ಇದು ಮಾಡಿದ್ದಾರೆ ಸರ್. ಇದು ನಾವು ಪ್ರಥಮ ಹಂತವಾಗಿ ಏನು ಕಾಮಗಾರಿ ಆಗಬೇಕಾದ್ರೇ ನಾವು ನಮ್ಮ ರೈತ ಸಂಘದವರು ಎಚ್ಚರಿಕೆ ಕೊಟ್ಟಿದ್ರು ಮತ್ತೆ ಅದೇ ಕೆಲಸವನ್ನು ಮಾಡಿರೋದು ನಾವು ನೋಡ್ಬೋದು ಸರ್. ಇದು ಅಲ್ಲ ರೀ, ಈ ರೀತಿ ಕಳಪೆ ಮಾಡಿದಾರೆ ಅಂತಂದ್ಮೇಲೆ ಮತ್ತೆ ಹೆಂಗ್ ಸರ್ ಸರ್ಕಾರದ ಅನುದಾನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರ ಅಥವಾ ಯಾರ್ದಾರ ನಮ್ಮನ್ನ ಕೇಳಲ್ಲ ಅಂತೇಳಿ ಈ ರೀತಿ ಲೂಟಿ ಮಾಡಿದ್ದಾರೆ? ಹೌದು ಸರ್. ಏನಂತಂದರೆ ನಮ್ಮ ರೈತ ಸಂಘ ಏನು ದೂರನ್ನು ಸಲ್ಲಿಸಿತ್ತು, ಈ ಥರ ರಸ್ತೆ ಇದಾಗಿದೆ, ಇದಕ್ಕೆ ಏನು ಬಿಲ್ ಮಾಡಿಕೊಡ್ಬೇಡಿ ಅಂತಂತಂದು ಪ್ರಶ್ನೆ ಮಾಡಿದ. ಅದಕ್ಕೆ ನಮ್ಮ ಏನು ರೈತ ಸಂಘದವ್ರಿಗೂ ಒಂದು ಏನು ಸಂಘಟನೆಯವ್ರಿಗೂ ಬೆಲೆ ಕೊಡದೆ ಮತ್ತೆ ಏನೋ ಬಿಲ್ಲೂ ಬರಿತಾ ಇದ್ದಾರಂತೆ. ನಾವು ಮುಂದಿನ ದಿನಮಾನದಲ್ಲಿ ಬಿಲ್ ಏನಾದರೂ ಆಯಿತು ಅಂತಂತಂದರೆ ಭೀಮಸೇನೆ ಕರ್ನಾಟಕ ಮತ್ತು ರೈತ ಸಂಘ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟನೂ ಮಾಡಬೇಕಾಗುತ್ತೆ ಸರ್. ನನ್ನ ಹೆಸರು ಹೊಳೆಯಪ್ಪ ಹುಡುಗರು ಅಂತ ಸರ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸರ್. ಸರ್ ಇಲ್ಲಿಗೆ ನಿಲ್ಲಿರುವಂಥ ಸರ್ ನೋಡ್ರಿ 2023-24ನೇ ಸಾಲಿನಲ್ಲಿ KKRD ಯೋಜನೆ ಅಡಿಯಲ್ಲಿ ನಡೆದಂಥ ಕಾಮಗಾರಿ ಸರ್ ಇದು. ಸರ್ ನೋಡ್ರಿ 50 ಲಕ್ಷ ರೂಪಾಯಿ ಸರ್. ಇದಕ್ಕೆ 100 ಮೀಟ್ರಲ್ಲ 50 ಲಕ್ಷ ರೂಪಾಯಿ ಇದಕ್ಕೆ ಯೋಜನೆ ಮಾಡಿದ್ದಾರೆ ಸರ್. ಇದಕ್ಕೆ ಮಾಡಿ ಕೇಸಿ ಇದಕ್ಕೆಲ್ಲ ಕ್ಯೂರಿಂಗ್ ಆಗಿಲ್ಲ ಸರ್. ನಾವು ಬಂದು ಕೇಸ್ ಸರ್ ನೋಡ್ರಿ ಇಲ್ಲಿಗೆ ಮಾಡೋಕೆ ಐದನೇ ಬೇರೆ ಸರ್ ಇದೆಲ್ಲ ಪ್ರೆಸೆಂಟ್ ಮಾಡೋಕೆ. ನಿನ್ನೆ ಹೋಗಿ ಇಲಾಖೆಗೆ ಹೋಗಿ ನಾವು ಕ್ರಿಯಾ ಯೋಜನೆ ಕೊಡ್ರಿ ಮತ್ತು ಇದು ಕೊಡುವಂಥ ಎಸ್ಟಿಮೇಟ್ ಕೊಡ್ರಿ ಅಂತ ಕೇಳಿದ್ದಕ್ಕೆ ಇವರೆಲ್ಲ ಕಾಮಗಾರನ್ನ ಕಳಪೆ ಮಟ್ಟದಲ್ಲಿ ಮಾಡಿ ಕೇಸಿ ಮಾಡಿದ್ರು ಸಹ ನಾವು ಕಂಪ್ಲೇಂಟ್ ಕೊಟ್ಟರು ಸಹ ಎಷ್ಟು ಬೇರೆ ಅವರಿಗೆ ಮನವಿ ಮಾಡಿದ್ರು ಸಹ ಇದ್ರ ಬಿಲ್ಲು ಕೂಡ ಮಾಡೋಕ್ಕೆ ತಯಾರಿ ನಡೆಸಿದ್ದಾರೆ ಸರ್. ಒಂದು ವೇಳೆ ಇದ್ರದ್ದು ₹1 ಬಿಲ್ ಆಗಿದ್ದ ಸಂದರ್ಭದಲ್ಲಿ ಸಾಮವೇಲಪ್ಪನ AW ವಿರುದ್ಧ ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇವೆ ಸರ್. ಅಲ್ಲ ಸರ್, ಇದು ಈ ರಸ್ತೆ ಇದು ಕಳಪೆ ಕಾಮಗಾರಿ ಮಾಡಿದಾರೆ ಸರ್. ಗುತ್ತಿಗೆದಾರ ಯಾರು ಸರ್? ಸರ್ ನೋಡಿ ಗುತ್ತಿಗೆದಾರ ಅಂತ ಮೋಹನ್ ಅವರು, ಇದಕ್ಕೆ ಜೈ ಆದಂಥ ಸರ್ ಮಕ್ಸುದ್ದೀನ್ ಅವರು, ಇದಕ್ಕೆ AW ಆದಂಥ ಸಾಮವೇಲಪ್ಪ ಅವರು ಸರ್. ಸಂಪೂರ್ಣವಾಗಿ ಇವರು ಮೂವರು ಶಾಮೀಲ್ ಹಾಕಿಸಿ ಈ ರೋಡ್ನ ಕಿತ್ತಿದ್ರೆ ಕೂಡ ಕಿತ್ತುವಂಥ ಸಂದರ್ಭ ಕೂಡ ನಿಮಗೆ ತೋರಿಸ್ತೀನಿ ಸರ್. ನಿಮಗೆಲ್ಲ ಈಗೆಲ್ಲ ಕಿತ್ತಿ ಬಂದ್ರಲ್ಲ ಸರ್, ಬೋಡಕ್ಕೆ ದಾಬಾಸ ಮಾಡಿಲ್ಲ ಸರ್, ಕಲ್ಲು ಹಾಕಿಲ್ಲ, ಏನು ಹಾಕಿಲ್ಲ. ಇದರ ಸರ್ಕಾರದ ನಿಯಮವನ್ನು ಗಾಳಿಗೆ ತುರಿಕೆ ಸರ್. ಇದನ್ನೆಲ್ಲ ಕಿತ್ತಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ತೋರಿಸಿ ಸರ್. ಈಗ ಗೋಪುರ ಮಾಡಿದಂಗೆ ಮಾಡಿದೆ ಸರ್ ಇದು ಶಿಶು ರೋಡನ್ನ. ಈ ಕಡೆ ಒಂದು ಡೌನ್ ಆಗಿದೆ ಸರ್, ಈ ಕಡೆ ಒಂದು ಡೌನ್ ಆಗಿದೆ ಸರ್. ಇದಕ್ಕೆ ಕ್ಯೂರಿಂಗ್ ಆಗಿಲ್ಲ ಸರ್, ಇದಕ್ಕೆ ದಾಬಾಸ್ ಆಗಿಲ್ಲ, ಇದು ಚೆನ್ನಾಗಿ ಕೂಡ ಮಾಡಿಲ್ಲ ಸರ್. ಇದನ್ನೆಲ್ಲ ಸರ್ಕಾರದ ನಿಯಮವನ್ನು ಗಾಳಿ ತುರಿಕೇಸಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ದುರ್ಬಳಕೆ ಮಾಡುವಂಥ ಕುಮ್ಮಕ್ಕೆ ನಿಂತಿರುವಂಥ ಸಾಮವೇಲಪ್ಪನವರೇ ನೇರ ಬಳಿಗೆ ಹೊಣೆಗಾರ ಸರ್. ಇದು ಯಾವ ಊರಿನ ರಸ್ತೆ ಸರ್? ಸರ್ ಕರಡಿಗುಡ್ಡ ಸರ್ಕಲ್ನಿಂದ ಕರಡಿಗುಡ್ಡಕ್ಕೆ ಹೋಗುವ ಸಂಪರ್ಕ ಮಧ್ಯದಲ್ಲಿ ಸರ್. ಇದೆಲ್ಲ 100 ಮೀಟರ್ ಇಲ್ಲ ಸರ್. ಇದನ್ನೆಲ್ಲ ಅಕ್ರಮವಾಗಿ ಕ್ರಿಯಾಯೋಜನೆ ತಯಾರಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನು ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸರ್. ಹಂಗೆ ಕಿತ್ತು ಬರ್ತೀರಿ ನೋಡಿ ಸರ್. ವಾಪಸ್ ಮಾಡ್ಬೇಕ್ರಿ, ಬುಡಕ್ಕೆ ರಾಡ್ ಹಾಕ್ಬೇಕ್ರಿ ನೋಡಿ ಸರ್. ಪೇಪರ್ಗ ಹೆಂಗೆ ಬರ್ತೀಗ ಕಿತ್ತಲ್ಲ ಅದನ್ನ ಕಿತ್ತ ಕಡೆ ಮಾರ ಹೆಂಗೆ ನೋಡಿ ಸರ್. ನೋಡ್ರಿ ಸ್ವಲ್ಪ ದಾಬಾಸ್ ಮಾಡ್ಕೊಂಡು ಏನು ಮಾಡಿ ನೋಡ್ರಿ ನಿನಗ ಅಣ್ಣ ನೋಡ್ಗ ನೋಡಿದ್ರಾಗ ಸರ್. ನೋಡಿ ಸರ್ಗ ನೋಡಿ ಸರ್, ಕೈಲೇ ಬಂದು ಬಿಡ್ತದ ನೋಡಿ ಸರ್, ಕೈಲೇ ಬರ್ತೀವಿ ನೋಡ್ಗ ನೋಡಿ ಸರ್ಗ ನೋಡಿಗ ಮಾತಾಡ ಮಂಗ
ಕಿತ್ತಿ ಬರ್ತದೆ ನೋಡೋಣ ಇದೆಲ್ಲ ಕೈಯಿಂದಲೇ ನೋಡಿ ಸರ್ ಈಗ ಯಾವುದೇ ಕಾರಣಕ್ಕೂ 1 ರೂಪಾಯಿ ಬಿಲ್ ಆಗ್ಬಾರ್ದು ಸರ್. ಹುಲ್ಲು ಹಾಕಿರ್ ಕೆಳಗೆ ಅದು ಒಂದು ವೇಳೆ ಬಿಲ್ ಆಗಿದ ಒಂದು ವೇಳೆ ಸಂದರ್ಭದಲ್ಲಿ ಅವ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿಗೆ 3ನೇ ಬೆಳೆ ಸರ್ ಅವ್ರಿಗೆ ಎಚ್ಚರಗೊಳಿಸಕ ಹ್ಞೂ ಸರ್. ಮತ್ತು ಆಮೇಲೆ ಇಲ್ಲೆಲ್ಲ ನೋಡಿ ಸರ್ ಇವ್ರಿಗೆ ಇಲ್ಲಿಗ ಹುಲ್ಲು ನೋಡಿ ಸರ್ ಹುಲ್ಲು ಐತೆ ನೋಡೋ ಇದನ್ನು ನೋಡಿ ಸರ್ ಕಿತ್ತಿ ಬರ್ತದೆ ಏಕ ನೋಡಿ ಸರ್ ಈ ಹುಡುಗ ಶಿವಲಿಂಗ ಸರ್ ನೋಡಿ